ಎಸ್ ಮ್ಯಾಮ್, ಗೊತ್ತಾಗ್ತಾ ಇದೆ. ಹ್ಮ್ ಮ್ಯಾಮ್ ಅಂದ್ರೆ ನಾನು ಮುಂಚೆ ತುಂಬಾ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇತ್ತು. ಹ್ಮ್ ಅಂದ್ರೆ ಏನೇ ಮಾಡಕ್ ಹೋದ್ರು ಅದಾಗಲ್ಲ ಹ್ಮ್ ಅಂತ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಿತ್ತು ಮ್ಯಾಮ್. ಹ್ಮ್ ಈಗಾದ್ರೆ ನನ್ ಕೈಲಾಗತ್ತೆ, ನಾನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹ್ಮ್ ಮತ್ತೆ ಅದ್ರ ಜೊತೆ ಅವ ಯಾರೇ ಆದ್ರೂ ನನ್ ಜೊತೆ ಜಗಳ ಮಾಡಕ್ ಬಂದ್ರೆ ಮುಂಚೆ ಸಖತ್ ಕೋಪ ಬಂದ್ ಹಂಗೆ ಬೈಯುತ್ತಿದ್ದೆ. ಹ್ಮ್ ಈಗ ಅಂದ್ರೆ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಅವರಿಗೂ ತಿಳಿ ಹೇಳ್ಸಕ್ ನೋಡ್ತೀನಿ ನಾನು. ಹ್ಮ್ ಮ್ಯಾಮ್ ಇವತ್ತು ಆಕ್ಚುಲಿ ಜಗಳ ಮಾಡಕ್ ಬಂದ್ರು ನನ್ ಫ್ರೆಂಡ್ಸ್. ಹ್ಮ್ ನೀವೆಲ್ಲ ನೀನ್ ಚೇಂಜ್ ಆಗ್ಬಿಟ್ಟೆ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ನನ್ನ ಎಲ್ಲಾರನು ಟಾರ್ಗೆಟ್ ಮಾಡ್ತೀಯ ಅಂತ. ಅದಕ್ಕೆ ನಾನು ಈ ಪೊಸಿಷನ್ ಅಲ್ಲಿ ಇರಕ್ ನಾನು ಈ ತರ ಇರ್ಬೇಕು, ಇಲ್ಲ ಅಂದ್ರೆ ಏನು ನನ್ ಮೇಲೆ ಎಲ್ಲಾ ತಪ್ಪು ಬರುತ್ತೆ ಅಂತ ಅವ್ರು ಎಲ್ಲಾರ್ಗು ತಿಳಿಸ್ ಹೇಳಕ್ ನೋಡ್ದೆ. ಅವ್ರು ಅರ್ಥ ಮಾಡ್ಕೊಂಡ್ರು ma'am ಹ್ಮ್ ಇವತ್ತು. ಮನೇಲಿ ಅಂದ್ರೆ ಅಮ್ಮ ಅಪ್ಪನ ಜೊತೆ ಮುಂಚೆ ಇದ್ದಿದ್ ತರನೇ ಇದ್ದೀನಿ, ಆದ್ರೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ, ಹ್ಮ್ ಕ್ಲೋಸ್ ಆಗಿದ್ದೀನಿ ತುಂಬಾ. ಆ ಮತ್ತೆ ಹೆಲ್ತ್ ವಿಷಯಕ್ಕೆ ಬಂದ್ರೆ ಮ್ಯಾಮ್ ಡೈಲಿ ಬೆಳಿಗ್ಗೆ ಕರೆಕ್ಟ್ ಆಗಿ 5:30ಗೆ ಎಚ್ಚರ ಆಗ್ಬಿಡುತ್ತೆ ಮ್ಯಾಮ್. ಹ್ಮ್ ಅದೊಂದು ಚೇಂಜಸ್. ಅದರಿಂದ ಬೆಳಿಗ್ಗೆ ಎದ್ದು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಏನು ಅದ್ ಸ್ವಲ್ಪ ಬರುತ್ತೆ. ಬೆಳಿಗ್ಗೆ ಎದ್ದೋಳಕ್ ಹೋದ ತಕ್ಷಣ ಮಲ್ಗಿದ್ದವಳು ಎದ್ದೇಳ್ಬೇಕಾರ ಅನ್ಸುತ್ತೆ, ಸಖತ್ತು ನಿದ್ದೆ ಬರ್ತಿರುತ್ತೆ, ಆಗಲ್ಲ ಆಗಲ್ಲ ಅಂತ. ಹ್ಮ್ ಆಕ್ಚುಲಿ ಇವತ್ತು ಮತ್ತೆ ನೆನ್ನೆ ಕ್ಲಾಸ್ ಕೇಳೋದ್ ಬೇಡ ಅಂತ ಮಲ್ಕೊಂಡು ಮತ್ತೆ ಕರೆಕ್ಟ್ ಆಗಿ ಬೇಕು ಅಂತ ಎದ್ದಿದ್ದು. ಓಕೆ. ಮತ್ತೆ ಹ್ಮ್ ಹ್ಮ್ ಮ್ಯಾಮ್ ಜ್ಯೂಸ್ ಮತ್ತೆ ಬೇರೆ ಈಗ ಹೇಳ್ತಿರೋದೆಲ್ಲ ತಗೊಳಕ್ ಮುಂಚೆ ನನಗೆ ಆಕ್ಚುಲಿ ಕಾನ್ಸ್ಟಿಪೇಷನ್ ಹ್ಮ್ 2 ಡೇಸ್ ಆಗ್ತಿತ್ತು, 3 ಡೇಸ್ ಆಗ್ತಿತ್ತು, ಆಗ್ತಾನೆ ಇರ್ಲಿಲ್ಲ. ಆದ್ರೂ ಈಗ ಆಗೋದ್ರಿಂದ ಡೈಲಿ ಒಂಥರ ರಿಲ್ಯಾಕ್ಸೇಷನ್, ಹ್ಮ್ ಮೈಂಡು ಫ್ರೀ ಆಗುತ್ತೆ, ಹೌದು ಬಾಡಿನೂ. ಹೌದು